ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 10ನೇ ಅಧ್ಯಾಯ 7ನೇಯ ಶ್ಲೋಕ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಕೆಲವೊಂದು ವಿಭೂತಿ ಮಹಿಮೆಗಳನ್ನು ಹೇಳಿ ಸಂಶಯವನ್ನು ನಿವಾರಣೆ ಮಾಡೋದಕ್ಕೆ ಭಗವಂತನು ಪೀಠಿಕೆಯನ್ನು ಹಾಕ್ತಾ ಇದ್ದಾನೆ. ವಿಭೂತಿ ಮಹಿಮೆ ಅಂತ ಹೇಳ್ತಾ ಇದೆ. ಏತಾಂ ವಿಭೂತಿಂ, ನನ್ನ ವಿಭೂತಿ ಯೋಗವನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೋ, ಯೋ ವೇತ್ತಿ ತತ್ವತಃ, ಮಮ ಯೋ ವೇತ್ತಿ ತತ್ವತಃ, ನನ್ನ ವಿಭೂತಿ ಯೋಗವನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೋ, ಸಹ ಅವಿಕಂಪೇನ, ಆತನು ನಿರ್ಭಯವಾಗಿ ಸಂತೋಷದಿಂದ, ಯುಜ್ಯತೆ ನ ಅತ್ರ ಸಂಶಯ, ಸಂಶಯರಹಿತವಾಗಿ ನನ್ನಲ್ಲಿ ಬಂದು ಸೇರುತ್ತಾನೆ. ಸಾಮಾನ್ಯವಾಗಿ ಭಗವಂತನು ವಿಭೂತಿ ಅಂತ ಪದವನ್ನು ಬಹಳ ಕಡೆಗೆ ಬಳಸ್ತಾನೆ. ವಿಶೇಷೇನ ಭೂತಿ ವಿಭೂತಿ, ವಿಶೇಷೇನ ಭೂಯತೆ ಇತಿ ವಿಭೂತಿ, ಭವತಿ ಇತಿ ವಿಭೂತಿ ಅಂತ. ಏನು ಅಂತಂದರೆ, ವಿಭೂತಿ ಅಂತಂದರೆ ಅತ್ಯಂತ ಮಹಿಮಾಶಾಲಿಯಾಗಿರುವಂಥದ್ದು, ಅಘಟಿತ ಘಟನಾನುಶಕ್ತಿಯುಳ್ಳಂಥದ್ದು, ಅಗೋಚರ ಅವಾಂಗ್ಮಯವಾಗಿರುವಂಥದ್ದನ್ನು ವಿಭೂತಿ ಅಂತ ಕರೆಯಲಾಗುತ್ತದೆ. ಯಾವುದು ಕಣ್ಣಿಗೆ ನೋಡಲು ಅಸಾಧ್ಯವಾಗಿದೆಯೋ, ಕೈಯಲ್ಲಿ ಹಿಡಿಯಲು ಅಸಾಧ್ಯವಾಗಿದೆಯೋ, ಊಹೆ ಮಾಡಲು ಕೂಡ ಅಸಾಧ್ಯವಾಗಿದೆಯೋ, ಆಶ್ಚರ್ಯಕರವಾಗಿದೆಯೋ, ಅದ್ಭುತವಾಗಿದೆಯೋ, ಅತ್ಯದ್ಭುತವಾಗಿದೆಯೋ, ಅದನ್ನು ವಿಭೂತಿ ವಿಭೂತಿ ಅಂತ ಕರೀತಾರೆ. ಯಾವುದು ಯಾವ ಜೀವಿಗಳಿಗೂ ಕೂಡ ದುಃಖವನ್ನು ಉಂಟು ಮಾಡದಲೆ, ಯಾವ ಕಾಲಕ್ಕೂ ಅದು ಸುಖವನ್ನೇ ಉಂಟು ಮಾಡುವುದಾಗಿದೆಯೋ, ಅದನ್ನು ವಿಭೂತಿ ವಿಭೂತಿ ಅಂತ ಕರೀತಾರೆ. ಯಾವ ಮನುಷ್ಯನು ಯಾವುದನ್ನು ಪಡೆದರೆ ಆತನು ನಿತ್ಯ ನಿರಂತರವಾಗಿ ಆನಂದದಲ್ಲಿ ಇರುತ್ತಾನೆಯೋ, ಅದನ್ನು ವಿಭೂತಿ ವಿಭೂತಿ ಅಂತ ಕರೀತಾರೆ. ಯಾವ ಮನುಷ್ಯನು ಯಾವುದನ್ನು ಪಡೆದಾದ ಮೇಲೆ ಇನ್ನೊಂದನ್ನು ಪಡೆಯಬೇಕು ಅನ್ನುವಂಥ ಪ್ರಮೇಯವೇ ಬರುವುದಿಲ್ಲವೋ, ಅದನ್ನು ವಿಭೂತಿ ವಿಭೂತಿ ಅಂತ ಕರೀತಾರೆ. ಹಾಗಾಗಿ ಭಗವಂತ ಇಲ್ಲಿ ವಿಭೂತಿ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ನನ್ನ ವಿಭೂತಿ ಮಹಿಮೆಯನ್ನು ನೋಡು. ನನ್ನ ವಿಭೂತಿ ಮಹಿಮೆ ಅನ್ನುವಂಥದ್ದು ಅತ್ಯಂತ ಅಗೋಚರ ಅವಾಂಗ್ಮಯವಾಗಿರುವಂಥದ್ದು. ಇದು ವೇದಾತೀತವಾಗಿರುವಂಥದ್ದು, ಊಹಾತೀತವಾಗಿರುವಂಥದ್ದು, ವೇದಗಳಿಗೂ ಕೂಡ ನಿಲುಕದಾರದಾಗಿರ್ತಕ್ಕಂಥ ಮಹಿಮಾಶಕ್ತಿ ನನ್ನ ವಿಭೂತಿಯಾಗಿದೆ. ಹಾಗಾಗಿ ಯಾವುದು ದೊಡ್ಡದು ದೊಡ್ಡದು, ಅತ್ಯಂತ ಹಿರಿಯದು ಅಂತ ನಾವು ಹೇಳ್ತಾ ಹೊರಟಿದ್ದೇವೋ, ಅದೆಲ್ಲಕ್ಕಿಂತಲೂ ಕೂಡ ಹಿರಿಯದಾಗಿರುವಂಥದ್ದು, ದೊಡ್ಡದಾಗಿರುವಂಥದ್ದು ಈ ವಿಭೂತಿ ಮಹಿಮೆಯಾಗಿದೆ. ಈ ವಿಭೂತಿ ಮಹಿಮೆ ಎನ್ನುವಂಥದ್ದು ಊಹಿಸಿಕೊಳ್ಳುವುದಷ್ಟೇ ಅಲ್ಲ, ಕಣ್ಣಿಗೂ ಕಾಣುವುದಿಲ್ಲ, ವಾನಿಗೂ ನಿಲುಕಲಾರದು, ಮತ್ತು ಅಗೋಚರವಾಗಿರುವಂಥದ್ದು, ನಿತ್ಯ ನಿರಂತರವಾಗಿ ಕೆಲಸ ಕಾರ್ಯಗಳಲ್ಲಿ ಪ್ರವೃತ್ತವಾಗಿರುವಂಥದ್ದು, ಎಲ್ಲ ಕಡೆಗೂ ಕೂಡ ವ್ಯಾಪಕವಾಗಿರುವಂಥದ್ದು, ಎಲ್ಲಿ ನೋಡಿದಡಲಿಯೂ ಕೂಡ ತುಂಬಿರುವಂಥದ್ದು ವಿಭೂತಿ ಮಹಿಮೆ. ಇಂತಹ ವಿಭೂತಿ ಮಹಿಮಾಶಕ್ತಿಯುಳ್ಳಂಥ ವಿಷಯವನ್ನು ಯಾರು ತಿಳಿತಾರೋ, ಸಂಶಯರಹಿತವಾಗಿ ಅಸಂಭಾವನೆಯಿಂದ ಇಲ್ಲದಲೆ, ವಿಪರೀತ ಭಾವನೆ ಇಲ್ಲದಲೆ ಯಾರು ಇದನ್ನು ಅರ್ಥ ಮಾಡಿಕೊಳ್ತಾರೋ, ಅವರು ಖಂಡಿತವಾಗಿಯೂ ಕೂಡ ನನ್ನಲ್ಲಿ ಬಂದು ಸೇರುತ್ತಾರೆ. ಅವರಿಗೆ ನಿಜವಾಗಿರತಕ್ಕಂಥ ನನ್ನ ಸ್ವರೂಪದ ಅರ್ಥವಾಗುತ್ತದೆ, ನನ್ನ ಮಹಿಮೆಯ ಅರ್ಥವಾಗುತ್ತದೆ, ನನ್ನ ಸುಖದ ಅರ್ಥವಾಗುತ್ತದೆ,
ಅವರು ಯಾವಾಗಲೂ ಕೂಡ ನಿತ್ಯ ನಿರಂತರವಾಗಿ ಸಂತೋಷ ತುಂದಿಲರಾಗಿರುತ್ತಾರೆ. ಇಂತಹ ಮಹಿಮಾಶಕ್ತಿಯನ್ನು ನಿನಗೆ ನಾನು ಇನ್ನೂ ವಿಶೇಷವಾಗಿ ಹೇಳುವವನಿದ್ದೇನೆ ಅರ್ಜುನ. ಒಂದೊಂದಾಗಿ ಎಳೆಯಾಗಿ ನಿನಗೆ ನಾನು ಹೇಳಿಕೊಡುತ್ತೇನೆ. 9ನೇ ಅಧ್ಯಾಯದಲ್ಲಿ ಏನು ಸೂಕ್ಷ್ಮ ರೂಪವಾಗಿರುವಂತಹ ಮಹಿಮಾಶಕ್ತಿಯನ್ನು ಹೇಳಿದೆನೋ, ಈಗ 10ನೇ ಅಧ್ಯಾಯದಲ್ಲಿ ಕಾರ್ಯರೂಪವಾಗಿರ್ತಕ್ಕಂಥ ಮತ್ತು ಚಿತ್ರರೂಪವಾಗಿರ್ತಕ್ಕಂಥ ಮಹಿಮಾಶಕ್ತಿಗಳನ್ನು ನಿನಗೆ ಹೇಳುತ್ತೇನೆ. ಸಹಜವಾಗಿ ನೀ ಅವುಗಳನ್ನು ಕೇಳಿ ತಿಳಿದು ಧನ್ಯನಾಗು ಅರ್ಜುನ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಮುಂದಿನ ವಿಷಯ ತಿಳಿಯೋಣ. ಹರಿ ಓಂ ತತ್ಸತ್.